ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ಉತ್ತರ ಕರ್ನಾಟಕ ವೃತ್ತಿ ರಂಗಭೂಮಿಯ ಒಂದು ಮುಖ್ಯ ಪ್ರಮುಖವಾದಂಥ ಅದರ ಸ್ಥಾನ ಮತ್ತು ಅದರ ಉಳಿಸಿದಂಥ ಪ್ರದೇಶ. ಈ ವೃತ್ತಿ ರಂಗಭೂಮಿ ಅಂದಾಗ ಅದರ ಜೀವಾಳವೇ ವೃತ್ತಿ ರಂಗಭೂಮಿಯ ರಂಗಗೀತೆಗಳ ಆ ಸುಮಧುರವಾದಂಥ ಹಾಡುಗಳನ್ನು ಕೇಳೋದೇ ಆ ವೃತ್ತಿ ರಂಗಭೂಮಿಯ ನಾಟಕದ ಒಂದು ಪ್ರಮುಖ ಭಾಗವಾಗಿದ್ದನ್ನು ನಾವು ಕಾಣ್ತಿದ್ದೀವಿ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಸುಮಾರು 2 ದಶಕಕ್ಕಿಂತ ಹಿಂದೆ 2-3 ದಶಕಗಳ ಹಿಂದೆ ನೋಡಿದಾಗ ವೃತ್ತಿ ರಂಗಭೂಮಿಯ ರಂಗಗೀತೆಗಳ ವೃತ್ತಿ ರಂಗಭೂಮಿಯ ಪ್ರದರ್ಶನಗಳು ಕಡಿಮೆ ಆಗ್ತಾಯಿದೆ. ರಂಗಗೀತೆಗಳು ಕೂಡ ಸ್ವಲ್ಪ ಹಿನ್ನೆಲೆ ಆಗುವಂಥ ಸಂದರ್ಭದಲ್ಲಿ ನಮ್ಮ ನಡೆದಾಡುವ ರಂಗಭೂಮಿ ಅಂತ ಏಣಿಗೆ ಬಾಳಪ್ಪಜ್ಜನವರು ಕಳೆದ 92,000 ಇಸ್ವಿಯೊಳಗೇ ಅವರು ಅದನ್ನು ಉಳಿಸಲಿಕ್ಕೆ ಭಾಳಷ್ಟು ಪ್ರಯತ್ನ ಪಡುವಂಥ ಸಂದರ್ಭದಲ್ಲಿ ಅವರೊಂದಿಗೆ ರಂಗಭೂಮಿಯಲ್ಲಿ ಒಂದು PhD ಪದವಿಯನ್ನು ಮಾಡಿ ವೃತ್ತಿ ರಂಗಭೂಮಿಯ ಒಂದು ದಾಖಲೆಯನ್ನು ಮಾಡಿದಂಥ ನಮ್ಮ ಬೆಳಗಾವಿಯ ಡಾಕ್ಟರ್ ರಾಮಕೃಷ್ಣ ಮರಾಠಿ ಅವರು ಮತ್ತು ಬೆಳಗಾವಿಯ ಹಲವಾರು ಅವ್ರ ಜೊತೆಗಿದ್ದಾಗ ಆ ಸಂದರ್ಭದಲ್ಲಿ ಏಣಿಗೆ ಬಾಳಪ್ಪನವರ ಪ್ರಯತ್ನ 2001ರಿಂದ ಆರ್ ನಾಗೇಶ್ ಅವರ ಕಿವಿ ಬಿದ್ದಾಗ ನಾನು ಕೂಡ ಆ ಸಂದರ್ಭದಲ್ಲಿ ಅಕಾಡೆಮಿ ಸದಸ್ಯನಾಗಿದ್ದೆ. ಪ್ರಥಮ ಬಾರಿಗೆ ನಾವು ಆರ್ ನಾಗೇಶ್ ಅವರು ನಮ್ಮ ಅಕಾಡೆಮಿಯಿಂದ ಬಾಳಪ್ಪಜ್ಜರ ಮನೆಗೆ ಹೋಗಿ ಅವರಲ್ಲಿರ್ತಕ್ಕಂಥ ಕನಸು ರಂಗಗೀತೆ ಉಳಿಸಬೇಕು, ರಂಗಗೀತನ ರೆಕಾರ್ಡಿಂಗ್ ಮಾಡಿಸ್ಬೇಕು ಅನ್ನುವಂಥ ಎಷ್ಟೊಂದು ಕಳಕಳಿ ತಂದಾಗ ಆ 3 ವರ್ಷದೊಳಗೆ ಆರ್ ನಾಗೇಶ್ ಅವರು ಅದನ್ನೆಲ್ಲ ಅವ್ರ ಜೊತೆಗೆ ಮಾತನಾಡಿದ ಒಂದು ಫಲವಾಗಿ ಅಷ್ಟೊತ್ತಿಗಾಗಲೇ ಅಜ್ಜ ಅವರು ನಮ್ಮ ಬೆಳಗಾವಿಯ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಸಾಧನೆಯ ಮೂಲಕ ದಾಖಲೆ ಮಾಡಿದಂಥ ಗವಾಯಿಗಳಾದಂಥ ಶ್ರೀ ರಾಜಪ್ರಭು ದೋತ್ರೇಶ್ವರ ಅವರು ಹಾಗೂ ಸರ್ಕಾರಿ ನೌಕರರಿದ್ದರೂ ಕೂಡ ಸಂಗೀತ ಕ್ಷೇತ್ರದಲ್ಲಿ ಕಳೆದ 2-3-4 ದಶಕಗಳವರೆಗೆ ಕೆಲಸ ಮಾಡಿದಂಥ ಗುರುರಾಜ್ ಕುಲಕರ್ಣಿಯವರು ಮತ್ತು ಮೇಡಮ್ ಅವರು ಕೂಡ ಮಂಜುಳಾ ಜೋಶಿಯವರು ಕೂಡ ರಂಗಗೀತೆ ಇರ್ಬೋದು, ಸುಗಮ ಸಂಗೀತ ಇರ್ಬೋದು, ಅವರ ಕುಟುಂಬವೇ ಶ್ರೀ ಜೋಶಿ ಮತ್ತು ಮಂಜುಳಾ ಜೋಶಿಯವರು ಅವರಿಗೇ ಬಾಳಪ್ಪಜ್ಜನವರು ಅವರ ಒಂದು ಮುಂದೆ ಇಟ್ಟುಕೊಂಡು 2000ರಿಂದ ಪ್ರಾರಂಭ ಮಾಡಿದಂಥ ಪ್ರಯತ್ನ ಕಪ್ಪಣ್ಣವರ ಅವಧಿಯಲ್ಲಿ ನಾಟಕ ಅಕಾಡೆಮಿಯಿಂದ ಇವರೆಲ್ಲರನ್ನು ಕೂಡಿಸಿ ವೃತ್ತರಂಗಭೂಮಿಯ ಒಂದು ಹಾಡುಗಳನ್ನು ರೆಕಾರ್ಡಿಂಗ್ ಮಾಡಿದರು. ಅದನ್ನು ಆದರೂ ಕೂಡ ಮುಂದುವರೆದ ಭಾಗವಾಗಿ ಮಲ್ಲಿಕಾರ್ಜುನ ಖಡ್ಗೋ ಅವರು ಕೂಡ ಈ ಅಕಾಡೆಮಿಯಲ್ಲಿ ಆರ್ ನಾಗೇಶ್ ಜೊತೆಯಲ್ಲಿ ಸಹೋದ್ಯೋಗಿ ಆಗಿದ್ದರು. ಅವರು ಮಲ್ಲಿಕಾರ್ಜುನ ಖಡ್ಗೋ ಅವರು ಇವತ್ತೇನು ವೃತ್ತಿ ರಂಗಭೂಮಿಯ ಪ್ರಥಮ ಬಾರಿಗೆ ಏನು ರಚನೆ ಆದಂಥ ರಂಗಾಯಣ ದಾವಣಗೆರೆಯ ಒಂದು ನಿರ್ದೇಶಕರಾದ ನಂತರ ಒಳ್ಳೆಯ ಕಳಕಳಿ ಇರುವಂಥ ಮತ್ತು ರಂಗಭೂಮಿ ಬಗ್ಗೆ ಭಾಳಷ್ಟು ಅಭ್ಯಾಸ ಮಾಡಿದಂಥ ಮಲ್ಲಿಕಾರ್ಜುನ ಖಡ್ಗೋ ಅವರು ಅಧ್ಯಕ್ಷತೆಯಲ್ಲಿ ಬಹುಶಃ ಈಗಾಗಲೇ ಮೈಸೂರು ಮತ್ತು ದಾವಣಗೆರೆಯಲ್ಲಿ ಯಶಸ್ವಿಯಾಗಿ ಮಾಡಿದಂಥ ಈ ವೃತ್ತಿ ರಂಗಭೂಮಿಯ ರಂಗಗೀತೆಗಳ ಅಭ್ಯಾಸ ಮತ್ತು ಅದರ ತರಬೇತಿ ಶಿಬಿರವನ್ನು ಬೆಳಗಾವಿಯಲ್ಲಿ ಭಾಳ ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದಾರೆ. ಬಹುಶಃ ಸದಸ್ಯರುಗಳ ಸಂಖ್ಯೆ, ಶಿಬಿರಾರ್ಥಿಗಳ ಸಂಖ್ಯೆ ಕಡಿಮೆ ಇದ್ದರೂ ಕೂಡ ಭಾಳ ಆಸಕ್ತಿಯಿಂದ ಬಂದಂತಹ ಒಂದು 10-12-14 ಜನ ಶಿಬಿರಾರ್ಥಿಗಳಿಗೆ ಮತ್ತು ಶಿಬಿರದ ನಿರ್ದೇಶಕರಾದಂಥ ಸನ್ಮಾನ್ಯ ರಾಜಪ್ರಭು ದೋತ್ರೇಶ್ವರ ಅವರ ಜೊತೆಯಲ್ಲಿರುವಂಥ ಗುರುರಾಜ್ ಕುಲಕರ್ಣಿಯವರು, ಮಂಜುಳಾ ಜೋಶಿಯವರು ಭಾಳ ಮತ್ತು ಶಿರೀಶು ಭಾಳ ಅದನ್ನು ನಾವು ಕಳೆದ ಒಂದು ವಾರದಿಂದ ನಾವು ಪ್ರತಿದಿನ ನೋಡಿದಾಗ ಭಾಳ ಕಾಳಜಿಪೂರ್ವಕ ಒಂದು ವೃತ್ತಿ ರಂಗಭೂಮಿ ಉಳಿವಿಗಾಗಿ ಸಂಗೀತ ಉಳಿಸಲಿಕ್ಕೆ ಕೆಲಸ ಮಾಡ್ತಾಯಿದ್ದಾರೆ. ಬಹುಶಃ ಈ ವೃತ್ತಿ ರಂಗಭೂಮಿ ರಂಗಾಯಣದ ಈ ಕೆಲಸ ಭಾಳ ಶ್ಲಾಘನೀಯವಾದಂತೂ, ಇದು ಯಶಸ್ವಿ ಆಗಬೇಕು. ಬಹುಶಃ ಮುಂದಿನ ದಿನಗಳಲ್ಲಿ ಈ ಸಾಂಸ್ಕೃತಿಕ ಸುಗಮ ಸಂಗೀತ ಜೊತೆಯಲ್ಲಿ ಈ ವೃತ್ತಿ ರಂಗಭೂಮಿಯ ರಂಗ ಸಂಗೀತ ಬೆಳೆಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಅಕಾಡೆಮಿಗಳು ಮತ್ತು ವಿಶೇಷವಾಗಿ ನಾಟಕ ಅಕಾಡೆಮಿ ಮತ್ತು ಈ ವೃತ್ತಿ ರಂಗಭೂಮಿ ರಂಗಾಯಣ ದಾವಣಗೆರೆ ಇವರ ಪ್ರಯತ್ನ ಇನ್ನಷ್ಟು ಹೆಚ್ಚಿಗೆ ಆಗಬೇಕು. ಅವರಿಗೆಲ್ಲರಿಗೂ ಕೂಡ ರಂಗ ಅಭಿಮಾನಿಗಳು, ರಂಗ ಆಸಕ್ತರು ಮತ್ತು ಸಂಬಂಧಪಟ್ಟ ಸಾಂಸ್ಕೃತಿಕ ಇಲಾಖೆ ಕೂಡ ಅದಕ್ಕೆ ಸ್ಫೂರ್ತಿಯಾಗಿ ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಯಶಸ್ವಿಯಾಗಿದೆ ಶಿಬಿರವನ್ನು ನಡೆಸಿದ್ದಕ್ಕಾಗಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖಡ್ಗೋ ಅವರಿಗೂ ಹಾಗೂ ನನ್ನ ಆತ್ಮೀಯರಾದಂಥ ನಟರಾಜ್ ಅವರು ಸಂಚಾಲಕದಲ್ಲಿ ಭಾಳ ಕಳಕಳಿಯಾಗಿ ಅದೊಂದು ಜವಾಬ್ದಾರಿಯುತವಾಗಿ ಕಾರ್ಯಕ್ರಮ ಮಾಡ್ತಾರೆ. ಬಹುಶಃ ಇದಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸ್ಥಳೀಯ ಉಪನಿರ್ದೇಶಕರು ಹಾಗೂ ಜಂಟಿ ಚೆನ್ನೂರವರು, ವಿದ್ಯಾವತಿಯವರು ಕೂಡ ಸಹಕಾರ ಇದೆ. ಇದು ಯಶಸ್ವಿ ಆಗಲಿ. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಕನ್ನಡ ವೃತ್ತಿ ರಂಗಭೂಮಿಯ ರಂಗಗೀತೆ ಉಳಿವಿಗಾಗಿ ಇದೊಂದು ಮಾದರಿಯ ಒಂದು ಕಾರ್ಯಕ್ರಮವಾಗಿ ಹೊರಬರಲಿ ಅಂತ ಆಶಿಸುತ್ತಾ ಈ ಶಿಬಿರಾರ್ಥಿಗಳಿಗೂ ಮತ್ತು ಈ ಶಿಬಿರದ ನಿರ್ದೇಶಕ ಎಲ್ಲರಿಗೂ ನಾನು ಶುಭವನ್ನು ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ಸದಾ ನೋಡ್ತಾ ಇರಿ 24. ನಮಸ್ಕಾರ.